ಇನ್ನು ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಶಸ್ಸು ಕಾಣೋದಕ್ಕೆ ಶ್ರೀಶೈಲ ಪೀಠದ ಆಶೀರ್ವಾದ ಪಡೆದಂತಹ ವಿಜೇಂದ್ರ ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಿಂದ ಬರುತ್ತಲೇ ಮಂದಹಾಸ ಬೀರಿದ್ದಾರೆ. ಇದರ ನಡುವೆ ಬಿಜೆಪಿಯಲ್ಲಿನ ನಾಯಕರ ನಡುವಿನ ಬಿರುಕೇನಿದೆ ಅದನ್ನು ಸರಿಪಡಿಸೋದಕ್ಕೆ ಹೈಕಮಾಂಡ್ ಮದ್ದರಿತಿದೆ. ನಾನು ದೆಹಲಿಗೆ ಹೋಗ್ಬೇಕಂತ ಕಾರ್ಯ ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ಜಗದ್ಗುರುಗಳ ಆಶೀರ್ವಾದ ಹೋಗೋದಕ್ಕೆ ಯಾಕೆ ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ. ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಅಸಮಾಧಾನವೆಂಬ ಗೆದ್ದಲು ಹುಳ ಇಂಚಿಂಚಾಗಿ ರಾಜ್ಯ ಬಿಜೆಪಿಯನ್ನ ತಿಂತಲೇ ಇದೆ. ಹೀಗಾಗಿ ಎಚ್ಚೆತ್ತುಕೊಂಡಿರೋ ಬಿಜೆಪಿ ವರಿಷ್ಠರು ಒಂದೊಂದೇ ಕಗ್ಗಂಟನ್ನ ಸಡಿಲುಗೊಳಿಸಲು ಮುಂದಾಗಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ರಾಜ್ಯಾಧ್ಯಕ್ಷ ಸ್ಥಾನ. ಕಮಲ ಪಕ್ಷದ ಒಂದು ರೆಬೆಲ್ ಟೀಮ್ ಬಿವೈ ವಿಜೇಂದ್ರ ರಾಜ್ಯಾಧ್ಯಕ್ಷರಾದಾಗಿನಿಂದ ತಮ್ಮ ಒಡಲ ಕಿಚ್ಚನ್ನ ಹೊರಹಾಕ್ತಲೇ ಇದೆ. ಹೈಕಮಾಂಡ್ ಕೂಡ ಏಕಾಏಕಿ ಅವರಿಗೆ ನಿರಾಸೆನೂ ಮಾಡದೆ ಆಸೆಯನ್ನು ಪೂರೈಸದೆ ಎಚ್ಚರಿಕೆಯ ಹೆಜ್ಜೆ ಇಡ್ತಲೇ ಹೋಗ್ತಿದೆ. ಈ ಬೆಳವಣಿಗೆಗಳ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗುರುವಾರವೇ ದೆಹಲಿಗೆ ಪ್ರಯಾಣಿಸಿದ್ದಾರೆ. ಆದರೆ ಈ ಪ್ರಯಾಣಕ್ಕೂ ಮುನ್ನ ಗುರುದೇವರ ಆಶೀರ್ವಾದ ಪಡೆದಿದ್ದಾರೆ. ಗುರುಪೂರ್ಣಿಮೆಯ ದಿನ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರನ್ನ ಭೇಟಿ ಮಾಡಿ ದೆಹಲಿಗೆ ತೆರಳಿದ್ರು. ಈ ವೇಳೆ ಜನಾರ್ದನ ರೆಡ್ಡಿ ಕೂಡ ಉಪಸ್ಥಿತರಿದ್ರು. ಆ ದಿನ ವೇದಿಕೆ ಮೇಲೆ ನಿಂತು ದೆಹಲಿ ಭೇಟಿ ಯಶಸ್ವಿಯಾಗಬೇಕಾದ್ರೆ ಗುರುಗಳ ಆಶೀರ್ವಾದ ಮುಖ್ಯ ಅಂತ ಹೇಳಿದ್ರು. ನಾನು ದೆಹಲಿಗೆ ಹೋಗ್ಬೇಕಂತ ಕಾರ್ಯ ಯಶಸ್ಸು ಆಗಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಗುರುಪೂರ್ಣಿಮೆ ಜಗದ್ಗುರುಗಳ ಆಶೀರ್ವಾದ ಹೋಗೋದಕ್ಕೆ ಯಾಕೆ ಹೀಗೆ ಹೇಳಿ ತೆರಳಿದ್ದ ವಿಜೇಂದ್ರ ಇಂದು ದೆಹಲಿಯಿಂದ ವಾಪಸ್ಸಾದ್ರು. ಈ ವೇಳೆ ಅವರ ಮುಖದಲ್ಲಿನ ಮಂದಹಾಸ ಏನನ್ನೋ ಗೆದ್ದವರಂತೆ ಕಾಣ್ತಾ ಇದ್ದದ್ದು ವಿಶೇಷವಾಗಿತ್ತು. ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ. ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಮತ್ತೊಂದು ಕಡೆ ರಾಮುಲು ರೆಡ್ಡಿ ಒಳಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ. ಇದನ್ನರಿತು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಬಿಜೆಪಿ ಹೈಕಮಾಂಡ್ ರೆಡ್ಡಿ ರಾಮುಲು ಒಳಜಗಳದ ರಾಜಿ ಪಂಚಾಯಿತಿಯನ್ನ ದೆಹಲಿ ಅಂಗಳಕ್ಕೆ ಸ್ಥಳಾಂತರಗೊಳಿಸಿದೆ. ದೆಹಲಿಗೆ ಬರುವಂತೆ ಶ್ರೀರಾಮುಲು ಜನಾರ್ದನ ರೆಡ್ಡಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ. ನಿನ್ನೆ ಬಳ್ಳಾರಿಯಲ್ಲಿ ಶ್ರೀರಾಮುಲುರನ್ನ ಭೇಟಿಯಾಗಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಇಲ್ಲದ ಕಾರಣ ಫೋನ್ ಮಾಡಿ ದೆಹಲಿಗೆ ಬರುವಂತೆ ಸೋಮಣ್ಣ ಸೂಚಿಸಿದ್ದಾರೆ. ನಾಳೆ ಬೆಳಗ್ಗೆ ಇದು ಸಿಂಧನೂರು ಮತ್ತೆ ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ. ನೀವು ಬರೋದ ಡೆಲ್ಲಿಗೆ ಬನ್ನಿ. ನೀವು ರಾಮುಲು ಇಬ್ಬರು ಬರಬೇಕು. ಇಬ್ಬರು ಜೊತೆಲೇ ಇರಬೇಕು. ರೈಟ್. ಬಿಜೆಪಿ ವಿರುದ್ಧ ವಿಜಯಾನಂದ ಕಾಶಪ್ಪನವರ್ ಬಾಂಬ್ ಸಿಡಿಸಿದ್ದಾರೆ. 55 ಕಾಂಗ್ರೆಸ್ ಶಾಸಕರ ಹೆಸರನ್ನ ಬಿಜೆಪಿ ಲಿಸ್ಟ್ ಮಾಡಿದೆ. ಬಿಜೆಪಿ ಸೇರದೇ ಇದ್ರೆ ಇಡಿ ಸಿಬಿಐ ದಾಳಿ ಮಾಡಿಸ್ತೀವಿ ಅಂದಿದ್ದಾರೆ. ಆ ಲಿಸ್ಟ್ ನಲ್ಲಿ ನಾನು ಇರಬಹುದು ಅಂತ ಹೇಳಿದ್ದಾರೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು. ಬಿಜೆಪಿಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ ಸಿಬಿಐ ಹೆದರಿಕೆ ಹಾಕೋದು. ಅವ್ರ ಮನೆಗೂ ಕಳಿಸ್ಯಾರ. ಈಗಾಗಲೇ ಏಜೆಂಟ್ಗಳನ್ನ ಬಿಜೆಪಿ ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ಇಡಿ ದಾಳಿ ಮಾಡಿಸ್ತೀವಿ, ಸಿಬಿಐ ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವೋ ಅವು ಅದಾವು ಅಂತ ಎದುರಿಸ್ತಾ ಇದ್ದಾರೆ. ಇದೆಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು. IDR ಮಾಡಲಿ, IBR ಮಾಡಲಿ, ನಾನು ಅದಕ್ಕೆ ಸಜ್ಜದಿಲ್ಲ. ನಾವು ವಿರೋಧ ಪಕ್ಷದಲ್ಲಿ 3 ವರ್ಷ ಆರಾಮಾಗಿರ್ತೇವೆ. ಅದ್ರ ಬಗ್ಗೆ ನಮಗೇನು ಆತಂಕ ಇಲ್ಲ. ಮುಂದೆ 2028ರಲ್ಲಿ ನಮ್ಮ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೇ ಹೊರತು ಇವ್ರ ಜೊತೆ ಸೇರ್ಕೊಂಡು ಗುದ್ದಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಯಾಕೆ ರೈಡ್ ಆಗಿದೆ, ರೈಡ್ ಆದಮೇಲೆ ಏನೇನು ಸಿಕ್ಕಿದೆ, ಅದು ಯಾವುದೇ ಮಾಹಿತಿ ಇಲ್ಲದೇ ನಾನು ಏನೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣಗಳು ಇಲ್ಲದೇ ಎಲ್ಲೂ ಕೂಡ ರೈಡ್ ಆಗೋದಕ್ಕೆ ಕೂಡ ಸಾಧ್ಯ ಇಲ್ಲ. ಸದ್ಯ ಬಿಜೆಪಿ ಹೈಕಮಾಂಡ್ ಬಿರುಕು ಬಿಟ್ಟಿರೋ ಮನೆಗೆ ರಿನೋವೇಷನ್ ಕೆಲಸ ಮಾಡಲು ಮುಂದಾಗಿದ್ದು, ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು.